ಹಲೋ ಸ್ನೇಹಿತರೆ, ಇವರು ಕಲಾವತಿ ಅಂತ. ಇತ್ತೀಚೆಗೆ ತೂತು ಇಂದ ತುಂಬಾನೇ ನೀರು ಹೊರಗೆ ಬರುತ್ತಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಯಾವ ಸಂದರ್ಭದಲ್ಲಿ ತೂತು ಇಂದ ನೀರು ಬರುತ್ತಿದೆ, ಸೊ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಒಳ್ಳೆಯ ಒಂದು ಅವಕಾಶವಿದೆ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಈಕೆಯ ಯಜಮಾನರಿಗೆ 78 ವಯ ನಡೀತಾ ಇದೆ. ಕಲಾವತಿ ಅವಳಿಗೆ ಇನ್ನೂ ಬಯಕೆ ಇದೆ, ಬಟ್ ಯಜಮಾನರಿಗೆ ಸಂಪೂರ್ಣ ಆಸಕ್ತಿ ಕಡಿಮೆ ಆಗಿರುತ್ತೆ. ಇವಾಗಲೂ ಕೂಡ ತೂತು ಇಂದ ನೀರು ಸೋರುತ್ತಿದೆ ಎಂದು ಖುದ್ದಾಗಿ ಕಲಾವತಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ನೀರು ಸೋರಿದ ದಿನದಂದು ತಡೆಯೋಕೆ ಆಗೋದಿಲ್ಲ ಎಂದು ಮಾಹಿತಿ ತಿಳಿಸಿದ್ದಾರೆ. ಆ್ಯಂಡ್ ಇವರ ಹತ್ತಿರ ಸ್ನೇಹಿತರೆ ಟೊಯೋಟಾ ಆಲಿಯೋನ್ ಒಂದು ಒಳ್ಳೆಯ ಕಾರ್ ಕೂಡ ಇವರ ಹತ್ತಿರ ಇರುತ್ತೆ. ತೂತು ಮೆತ್ತಗೆ ಹಾಗೂ ಸ್ವಲ್ಪ ಅಗಲ ಆದಾಗ ತೂತು ಇಂದ ಸಿಕ್ಕಾಪಟ್ಟೆ ನೀರು ಸೋರುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮಾಡಿಸಿಕೊಂಡು ತುಂಬ ದಿನಗಳ ಆದ ನಂತರವೂ ಕೂಡ ತೂತು ಅಲ್ಲಿ ನೀರು ನಿಲ್ಲೋದಿಲ್ಲ, ಹೊರಗಡೆ ಜಾರಿ ಬರುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸ್ನೇಹಿತರೆ ತೂತಿಂದ ನೀರು ಬರುವಂಥ ಒಂದು ಸಂಭಾವನೆ ಇರುತ್ತದೆ. ಆ್ಯಂಡ್ ಮುಂದೆ ಬನ್ನಿ. ಮುದುಕ ಗಂಡನಿಂದ ಆಗುತ್ತಿರುವ ಎಲ್ಲ ಸಮಸ್ಯೆಗಳು ಕಲಾವತಿ ಅವರು ನೇರವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಸ್ಟ್ಯಾಂಡ್ ಮಾಡೋದಕ್ಕೆ ತುಂಬ ಕಷ್ಟ ಪಡಬೇಕಾಗುತ್ತದೆ. ತುಂಬ ಸಮಯದ ನಂತರ ಸ್ಟ್ಯಾಂಡ್ ಆದ ನಂತರವೂ ಸ್ವಲ್ಪ ಸಮಯದಲ್ಲಿ ಮತ್ತೆ ಜೋತು ಬೀಳುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ತುಂಬ ಆಳಕ್ಕೆ ನುಗ್ಗಿಸಿ ನೀರು ತೆಗೆಯುವಂಥ ವ್ಯಕ್ತಿ ಇವರು ಹುಡುಕುತ್ತಿದ್ದಾರೆ ಸ್ನೇಹಿತರೆ. ಒಂದು ವೇಳೆ ಈ ರೀತಿ ವ್ಯಕ್ತಿ ಸಿಕ್ಕಿದ್ರೆ ಖಂಡಿತ ಇವರ ಹತ್ತಿರ ಇರತಕ್ಕಂಥ ಟಾಟಾ ಆಲಿಯೋನ್ ಈ ಒಂದು ಕಾರಲ್ಲಿ ಬಂದು ಭೇಟಿ ಆಗ್ತೀನಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಈ ಒಂದು ಕಾರ್ನ ಒಂದು ಬಾಡಿ ಡಿಸೈನ್ ಹಾಗೂ ರಿವ್ಯೂ ನೋಡೋದಾದರೆ 4 ಡೋರ್ ಮಿಡ್ ಸೈಜ್ ಸೆಡನ್ ಕಾರ್ ಆಗಿರುತ್ತೆ. ಡಿಸೈನ್ ಸ್ಟೈಲ್ ಬಂದ್ಬಿಟ್ಟು ಸ್ಲಿಕ್ ಆ್ಯಂಡ್ ಪ್ರೀಮಿಯಂ ಲುಕ್ ವಿತ್ ಎಲಿಗೆಂಟ್ ಕರ್ವ್ ಹೊಂದಿರತಕ್ಕಂಥ ಒಳ್ಳೆ ಕಾರ್ ಆಗಿರುತ್ತೆ. ಕ್ರೋಮ್ ಎಕ್ಸೆಂಟೆಡ್ ಫ್ರಂಟ್ ಗ್ರಿಲ್ ಫಾರ್ ಲಕ್ಸುರಿಯಸ್ ಫೀಲ್, ನೋಡೋದಕ್ಕೆ ಒಂದು ಲಕ್ಸುರಿ ಕಾರ್ ಥರ ಇದೆ ಸ್ನೇಹಿತರೆ. ಅದೇ ರೀತಿ ಹೆಡ್ಲ್ಯಾಂಪ್ಸ್ ಶಾರ್ಪ್, ಸೆಟ್ ಬ್ಯಾಕ್, ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಮತ್ತು ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ತುಂಬಾನೇ ಶಾರ್ಪ್ ಆಗಿರುತ್ತೆ. ಟೈಲ್ ಲ್ಯಾಂಪ್ಸ್ ಬಂದ್ಬಿಟ್ಟು LED ಟೈಲ್ ಲೈಟ್ಸ್ ವಿತ್ ಮಾಡರ್ನ್ ಸ್ಟೈಲ್. ಟೈಲ್ ಲ್ಯಾಂಪ್ಸ್ ಕೂಡ ಸ್ನೇಹಿತರೆ ತುಂಬಾನೇ ಒಂದು ಮಾಡರ್ನ್ ಸ್ಟೈಲಲ್ಲಿ ಇರುತ್ತೆ. ಅದೇ ರೀತಿ ಇದರಲ್ಲಿ 16 ಇಂಚ್ ಆಲಿವ್ ವೀಲ್ ಇರುತ್ತೆ. ಆ್ಯಂಡ್ ಇಂಟೀರಿಯರ್ ಬಂದ್ಬಿಟ್ಟು ಸ್ಪೇಷಿಯಸ್ ಕ್ಯಾಬಿನ್ ವಿತ್ ವುಡ್ ಟೋನ್ ಆರ್ ಸಿಲ್ವರ್ ಆಕ್ಸೆಂಟ್. ಬ್ಯಾಕ್ ಸೈಡ್ ಅಲ್ಲಿ ಲಗೇಜ್ ಇಡೋದಕ್ಕೆ ಒಳ್ಳೆ ಸ್ಪೇಸ್ ಕೂಡ ಇರುತ್ತೆ ಸ್ನೇಹಿತರೆ. ಅಂಡ್ ಈ ಒಂದು ಕಾರಲ್ಲಿ 1.5 ಲೀಟರ್ಸ್ 1NZ FE ಒಂದು ಒಳ್ಳೆ ಪವರ್ಫುಲ್ ಇಂಜಿನ್ ಇರುತ್ತೆ. ಅಂಡ್ ಟ್ರಾನ್ಸ್ಮಿಷನ್ ಬಂದ್ಬಿಟ್ಟು ಕಂಟಿನ್ಯೂಸ್ಲಿ ವೇರಿಯಬಲ್ ಟ್ರಾನ್ಸ್ಮಿಷನ್ ಟೈಪ್ ಇರುತ್ತೆ. ಫ್ಯೂಲ್ ಟೈಪ್ ಪೆಟ್ರೋಲ್ ಆಗಿದ್ದು ಫ್ರಂಟ್ ವೀಲ್ ಡ್ರೈವಿಂಗ್ ಸಿಸ್ಟಮ್ ಈ ಒಂದು ಕಾರಲ್ಲಿ ಇರುತ್ತದೆ.